ತುಂಬ ಜನಕ್ಕೆ ಇಡ್ಲಿಗೆ ಯಾವ ರೀತಿ ಸಾಂಬಾರು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಾನಿಲ್ಲಿ ಮಿಕ್ಸ್ ತರಕಾರಿಗಳನ್ನು ಹಾಕಿ ಇಡ್ಲಿಗೆ ಒಂದು ರುಚಿಯಾಗಿರುವಂಥ ಸಾಂಬಾರು ಮಾಡಿದ್ದೀನಿ. ತುಂಬ ರುಚಿಯಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಪರಿಮಳ ಕೂಡ ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿಯಾಗಿ ಇಡ್ಲಿಗೆ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ದೋಸೆಗೆ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಅನ್ನ ಸಾಂಬಾರು ಕೂಡ ಇದನ್ನು ಅನ್ಕೋಬೋದು. ಆ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಬನ್ನಿ ಹೇಗಿರುತ್ತೆ ಹಾಗೂ ಈ ರೀತಿಯಾಗಿ ಇಡ್ಲಿ ಸಾಂಬಾರು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನನ್ನ ಮಗನಿಗೂ ಕೂಡ ಈ ರೀತಿ ಇಡ್ಲಿ ಸಾಂಬಾರು ಇಷ್ಟ ಆಗುತ್ತೆ. ಅವನು ಕೂಡ ನಾನು ಇಡ್ಲಿ ಮಾಡಿದ್ದೆ, ಅವನು ಕೂಡ ಟೇಸ್ಟ್ ಮಾಡಿ ಹೇಳ್ತಿದ್ದಾನೆ, ಅಮ್ಮ ತುಂಬ ಸೂಪರ್ ಆಗಿತ್ತು ಅಂತ. ಆಲ್ಮೋಸ್ಟ್ ನಾನು ಯಾವ ಅಡುಗೆ ಮಾಡಿದ್ರು ಅಮ್ಮ 1000% ಅಂತ ಹೇಳ್ತಾನೆ ನನ್ನ ಮಗ ಯಾವಾಗಲೂ ನನಗೆ. ನೋಡಿ ಅವನಿಗೋಸ್ಕರ ಸಣ್ಣ ಸಣ್ಣ ಇಡ್ಲಿ ಕೂಡ ಮಾಡಿದ್ದೆ ನಾನು. ಇಡ್ಲಿ ರೆಸಿಪಿ ಕೂಡ ಹಾಕಿದ್ದೀನಿ, ಅದು ಕೂಡ ನೀವು ನೋಡ್ಕೋಬೋದು. ನೋಡಿ ನಂತರದಲ್ಲಿ ಹೇಗೆ ಮಾಡೋದು ಅಂದರೆ, ಒಂದು ಕುಕ್ಕರಿಗೆ ಇಲ್ಲಿ ನಾನು ನೆನೆಸಿದಂತಹ ಇಲ್ಲಿ ತೊಗರಿಬೇಳೆನ ಹಾಕಿದ್ದೀನಿ. ಒಂದು 2 ಅವರ್ ನಾನು ತೊಗರಿಬೇಳೆ ನೆನೆಸಿದ್ದೆ. ಅದನ್ನು ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಸ್ವಲ್ಪ ಇಲ್ಲಿ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ಬೇಯಲಿ ಅಂತ. ಇದನ್ನು 3 ಅಥವಾ 4 ವಿಸಲ್ ಹಾಕ್ಸ್ಕೊಂಡು ನುಣ್ಣಗೆ ಬೇಯಿಸ್ಕೋಬೇಕು. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಅಡುಗೆಗೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆನೂ ಉಪಯೋಗಿಸಿರೋದು ಎಲ್ಲ ಅಡುಗೆಗಳು ಕೂಡ. ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬಂದಾಗ ಇದಕ್ಕೆ ನಾವು ಸಣ್ಣದಾಗಿ ತುರಿದಿರುವಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ನೀವು ಜಜ್ಜಿ ಕೂಡ ಹಾಕೋಬೋದು, ಆದರೆ ಈ ರೀತಿ ತುರಿದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಹಾಕಿದ ಕೂಡಲೇ ಬೇಗನೆ ಬಣ್ಣ ಬದಲಾಯಿಸ್ಬಿಡುತ್ತೆ, ಅಂದರೆ ಬ್ರೌನ್ ಆಗಿ ಬಂದುಬಿಡುತ್ತೆ. ಆದ್ದರಿಂದ ಇಲ್ಲಿ ಪಟಪಟ ಅಂತ ನಾವು ಈರುಳ್ಳಿನ ಹಾಕ್ತಾಯಿದ್ದೀನಿ. ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ತುಂಬ ಸಣ್ಣನೇ ಇರಲಿ, ಜಾಸ್ತಿ ದೊಡ್ಡ ಬೇಡ. ನೋಡಿ ಈಗ ಈರುಳ್ಳಿನೂ ಕೂಡ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು. ಈ ಒಂದು ಸಾಂಬಾರು ಏನಿದೆ ಅಂದರೆ ತುಂಬ ರುಚಿ ಅನಿಸುತ್ತೆ. ಇಡ್ಲಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ ಇದು. ನೋಡಿ ಇಲ್ಲಿ ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳೋಣ. ಘಮ ಘಮ ಅಂತ ಪರಿಮಳ ಬರಬೇಕು ಮತ್ತು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು. ನೋಡಿ ಇವಾಗ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದೆ ಅಲ್ವಾ. ಇವಾಗ ನಾವು ಕಟ್ ಮಾಡಿರುವಂಥ ಇಲ್ಲಿ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊನೂ ಕೂಡ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೋಡಿ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಈ ಟೊಮೆಟೊ ಏನಿದೆ ಮೆತ್ತಗಾದ್ಮೇಲೆ ನಾವು ಬೇರೆ ಐಟಮ್ಗಳನ್ನು ಹಾಕ್ತಾ ಹೋಗೋಣ. ನೋಡಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ, ಅಂದರೆ ಆನಿಯನಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ, ಈರುಳ್ಳಿಯಲ್ಲೆಲ್ಲ ಮಿಕ್ಸ್ ಬಿಟ್ಟಿದೆ. ಇವಾಗ ನಿಮಗೆ ಬೇಕಾದ ತರಕಾರಿಗಳನ್ನು ನೀವು ಹಾಕೋಬೋದು. ನಾನಿಲ್ಲಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿರುವಂಥ ಆಲೂಗಡ್ಡೆ ಹಾಗೂ ನುಗ್ಗೆಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಬೀನ್ಸ್ನ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಬದನೆಕಾಯಿನ ಕೂಡ ಕಟ್ ಮಾಡಿ ಇದನ್ನು ನೀರಲ್ಲಿ ಹಾಕಿಟ್ಟಿದ್ದೆ, ಯಾಕಂದರೆ ಬೇಗ ಕಪ್ಪಾಗಿಬಿಡುತ್ತೆ ಬದನೆಕಾಯಿ, ಆದ್ದರಿಂದ ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿಬಿಟ್ಟು ನೀವು ಸಾಂಬಾರು ಮಾಡಿಕೊಂಡ್ರೆ ಯಾರು ತಾನೇ ಇಷ್ಟಪಡೋಲ್ಲ ಇಡ್ಲಿಗೆ ಈ ಸಾಂಬಾರು. ಹಾಗೆ ಸ್ವಲ್ಪ ಇಲ್ಲಿ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಈ ರೀತಿ ಮಾಡಿಕೊಂಡ್ರೆ ನಿಜವಾಗ್ಲೂ ಮತ್ತೊಂದು ಸರಿ ನಿಮಗೆ ತಿನ್ನಬೇಕು ಅನಿಸಿದ್ರೆ 2 ಇಡ್ಲಿ ತಿಂದರೂ ನೀವು 4 ಇಡ್ಲಿ ಆರಾಮಾಗಿ ತಿಂತೀರ. ಯಾಕಂದರೆ ಇಡ್ಲಿ ಮೇಲೆ ಸಾಂಬಾರು ಹಾಕ್ಕೊಂಡು ತಿಂದುಬಿಟ್ರೆ ಆರಾಮಾಗಿ ಇಡ್ಲಿ ಒಳಗಡೆ ಹೋಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಅಂದರೆ ಇಲ್ಲಿ ಎಲ್ಲ ಐಟಮ್ನು ಸೇಮ್ ಟೈಮ್ ತಗೊಳುತ್ತೆ ಬೇಯೋಕ್ಕೆ, ಯಾಕಂದರೆ ಗಟ್ಟಿ ಇರುವಂಥ ಐಟಮ್ ಯಾವುದೂ ಇಲ್ಲಿ ಹಾಕಿಲ್ವಲ್ಲ, ಅದರಿಂದ. ಅಂದರೆ ಬಟಾಣಿ ಅವೆಲ್ಲ ಹಾಕಿದ್ರೆ ಬೇಯೋದಿಲ್ಲ, ಈ ಎಲ್ಲ ಐಟಮ್ಗಳು ಬೇಗ ಬೇಯುತ್ತೆ. ಆದ್ದರಿಂದ ಈ ರೀತಿಯಾಗಿ ನೀವು ಬೇಯಿಸ್ಕೋಬೋದು. ನೋಡಿ ಹೀಗೆ ಚೆನ್ನಾಗಿ ಬೆಂದಿದೆ, ನಿಮಗೆ ಕಾಣ್ತಾ ಇರ್ಬೋದು, ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಎಲ್ಲ ತರಕಾರಿನೂ ಕರೆಕ್ಟಾಗಿ ಬೆಂದಿದೆ. ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ. ನೋಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಇಲ್ಲಿ ರುಬ್ಬಿ ಹಾಕುವಂಥ ಕೆಲಸ ನಮಗಿಲ್ಲ. ಮೇಯ್ನಾಗಿ ಕೆಲವೊಬ್ರು ರುಬ್ಬಿ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಸಾಂಬಾರು, ಇಷ್ಟ ಆಗೋದಿಲ್ಲ ಅಂತಾರೆ. ಅದರಿಂದ ರುಬ್ಬಿ ಹಾಕೋದಲ್ಲ, ಡೈರೆಕ್ಟಾಗಿ ಹೀಗೆ ಮಾಡುವಂಥದ್ದು. ನೋಡಿ ಈಗ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಹಾಕ್ಕೊಳ್ಳಿ, ಅಂದರೆ 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊಳ್ಳಿ. ನಾನೊಂದು 1 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಮತ್ತು ಮೇಯ್ನಾಗಿ ಇಲ್ಲಿ 1 ದೊಡ್ಡ ಸ್ಪೂನಲ್ಲಿ ನಾನಿಲ್ಲಿ ಸಾಂಬಾರು ಪೌಡ್ರನ್ನ ಹಾಕಿದ್ದೀನಿ. ಅಂದರೆ ಒಂದು 2 ಸ್ಪೂನ್ ಅಂತ ಇಟ್ಕೊಳ್ಳಿ, 2 ಸ್ಪೂನಷ್ಟು ಇಲ್ಲಿ ಸಾಂಬಾರು ಪೌಡ್ರನ್ನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಬೇಳೆನೇ ಬೇಯಿಸಿರ್ತೀವಲ್ಲ, ಅದನ್ನು ಫಸ್ಟ್ ಹಾಕಿ ನೋಡಿ ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಂತ, ಆವಾಗ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇವಾಗ ನೋಡಿ ಬೇಯಿಸಿರುವಂಥ ಬೇಳೆನ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ ಒಂದು 4 ವಿಸಲ್ ಹಾಕಿದ್ದೀನಿ, ಚೆನ್ನಾಗಿ ನುಣ್ಣಗೆ ಬೆಂದಿದೆ. ಅಕಸ್ಮಾತ್ ನುಣ್ಣಗೆ ಬೆಂದಿಲ್ಲ ಅಂದರೆ ಅದನ್ನು ಒಂದು ಲೋಟದ ಸಹಾಯದಿಂದ ಅಥವಾ ಸ್ಮ್ಯಾಶರ್ನ ಸಹಾಯದಿಂದ ಚೆನ್ನಾಗಿ ಇದನ್ನು ಒತ್ಕೊಂಡು ಒಂಥರ ಪೇಸ್ಟ್ ಥರ ಮಾಡ್ಕೊಳ್ಳಿ ನೀವು. ನೋಡಿ ಇವಾಗ ಬೇಳೆ ಹಾಕಿದ್ಮೇಲೆ ನಮಗೆ ಎಷ್ಟು ನೀರು ಬೇಕು, ಎಷ್ಟು ಗಟ್ಟಿಯಾಗಿ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ನೀರನ್ನು ಹಾಕಿದ್ದೀನಿ, ಯಾಕಂದರೆ ಮತ್ತೆ ಇದು ಸ್ವಲ್ಪ ಕುದಿಸಿದ ಮೇಲೆ ಸ್ವಲ್ಪ ನೀರು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಕುದ್ದು, ಅದರಿಂದ ನೀರನ್ನು ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಕೂಡ ಇವಾಗ ಬೇಕು ಅಂದರೆ ಹಾಕ್ಕೊಳ್ಳಿ. ಬೇಯಿಸುವಾಗ ನೀವು ಉಪ್ಪು ಹಾಕಿರ್ತೀರ, ಹಾಗೂ ತರಕಾರಿ ಬೇಯಿಸುವಾಗ ಉಪ್ಪು ಹಾಕಿರ್ತೀರ, ಅದರಿಂದ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ.
ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಮೇಲಿಂದ ಬೇಕಾದರೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಬೇಕಾದರೆ ಇವಾಗ ಹಾಕ್ಕೋಬೋದು, ನಂತರದಲ್ಲಿ ಬೇಕಾದ್ರೆ ಹಾಕ್ಬೋದು. ಇವಾಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿ ಬರಿಸ್ಬೇಕು ಇದನ್ನು. ನೋಡಿ ಮುಚ್ಚಳ ಮುಚ್ಚಿದ್ದೀನಿ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸೋಣ. ನೋಡಿ ಚೆನ್ನಾಗಿ ಕುದಿಸಿದ್ಮೇಲೆ ಸ್ವಲ್ಪ ಗ್ಯಾಸ್ನ ಸ್ವಲ್ಪ ಸ್ಲೋ ಮಾಡಿಬಿಟ್ಟು ಇವಾಗ ಒಂದು ಲಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ಗಿವ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಸ್ವಲ್ಪ ಬೆಲ್ಲನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಗಳ ಎಲ್ಲ ಬೆಂದಾದಮೇಲೆ ಇದಕ್ಕೆ ಹುಣಸೆಹಣ್ಣು ರಸ ಹಾಕಬೇಕು. ಫಸ್ಟೇ ಹಾಕಿಬಿಟ್ರೆ ತರಕಾರಿಗಳು ಬೇಯೋದಿಲ್ಲ ಅದರಿಂದ. ನೋಡಿ ಇಲ್ಲಿ ಹುಣಸೆಹಣ್ಣು ರಸ ಹಾಕಿದ್ಮೇಲೆ ಇನ್ನು ಸ್ವಲ್ಪ ಇದನ್ನು ಮುಚ್ಚಿಡೋಣ. ನಂತರದಲ್ಲಿ ಪಕ್ಕದಲ್ಲಿ ಸ್ವಲ್ಪ ನಾವಿಲ್ಲಿ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ನೋಡಿ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಳ್ಳಿ. ಒಗ್ಗರಣೆ ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಇಲ್ಲಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ಕೊಂಡ್ರೆ ಕೊಬ್ಬರಿ ಎಣ್ಣೆ, ನಿಮಗೆಲ್ಲ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ಳೋದು. ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ನಿಮಗೆ ಇಂಗು ಎಲ್ಲನೂ ಹಾಕ್ತಾ ಹೋಗಿ. ನೋಡಿ ಸಾಸಿವೆ ಚಟಪಟ ಅನ್ನಲೇಬೇಕು. ಕೆಲವೊಬ್ಬರು ಸಾಸಿವೆ ಚಟಪಟ ಅನ್ನೋದಕ್ಕಿಂತ ಮುಂಚೆ ಹಾಕಿಬಿಡ್ತಾರೆ. ನಂತರದಲ್ಲಿ ಅದು ನಾವೇನು ಸಾಂಬಾರಿಗೆ ಹಾಕಿದ್ಮೇಲೆ ಕಹಿ ಕಹಿ ಅನಿಸ್ಬಿಡುತ್ತೆ. ಆದ್ದರಿಂದ ಸಾಸಿವೆ ಚಟಪಟ ಅಂದ ಮೇಲೆ ನಂತರದ ಐಟಮ್ಗಳನ್ನು ಹಾಕ್ತಾ ಹೋಗಿ. ನೋಡಿ ನಂತರದಲ್ಲಿ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ. ಹಾಗೆ ಒಂದೇ ಒಂದು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿದ್ದೀನಿ. ಹಾಗೆ ಜೊತೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಇಂಗನ್ನು ಪೌಡ್ರ್ ಹಾಕಿ, ನೀವು ಗಟ್ಟಿ ಇಂಗು ಅಂತ ಬೇಕಾದರೂ ಹಾಕ್ಬೋದು, ಪೌಡ್ರ್ ಇಂಗು ಬೇಕಾದರೂ ಹಾಕ್ಬೋದು. ಈಗ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆನ ಬಿಸಿ ಇರುವಾಗಲೇ ನಾವು ಸಾಂಬಾರಿಗೆ ಹಾಕಬೇಕಾಗುತ್ತೆ. ನೋಡಿ ಒಗ್ಗರಣೆ ರೆಡಿಯಾಗಿದೆ. ಜಾಸ್ತಿ ಕಪ್ಪಾಗಕ್ಕೆ ಬಿಡಬೇಡಿ, ಕಪ್ಪಾದರೆ ಅದರ ಪರಿಮಳನೇ ಬೇರೆ ಆಗಿಬಿಡುತ್ತೆ. ನೋಡಿ ಒಗ್ಗರಣೆ ರೆಡಿಯಾಗಿದೆ. ಈಗ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಒಗ್ಗರಣೆ. ಸಾಂಬಾರಿಗೆ ಹಾಕಾದ್ಮೇಲೆ ಆ ಒಗ್ಗರಣೆ ಪ್ಯಾನಿಗೆ ಒಂದು ಸರಿ ಈ ರೀತಿ ಸಾಂಬಾರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನಾವೇನು ತಡ್ಕ ಅಂತೀವ ಅದು ಚೆನ್ನಾಗಿ ಒಂಥರ ಸೆಟ್ ಆಗುತ್ತೆ. ಒಂದು ಇಡ್ಲಿ ಸಾಂಬಾರಿಗೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಇವಾಗ ನೋಡಿ ರುಚಿಯಾಗಿರುವಂಥ ನಮ್ಮ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಮೇಲಿಂದ ಸ್ವಲ್ಪ ಕಟ್ ಮಾಡಿರುವಂತಹ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ರೆ ರುಚಿಯಾದ ಒಂದು ಇಡ್ಲಿ ಸಾಂಬಾರು ರೆಡಿ. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು. ನಾನು ಇಡ್ಲಿ ಕೂಡ ಮಾಡಿದ್ದೆ, ರವೆ ಇಡ್ಲಿ ಮತ್ತು ಅಕ್ಕಿ ಇಡ್ಲಿ, ತುಂಬ ಥರದ, ಮತ್ತು ಕೊಟ್ಟೆ ಇಡ್ಲಿ ಅಂದರೆ ಹಲಸಿನ ಹಣ್ಣಿನ ಕೊಟ್ಟೆ ಇಡ್ಲಿ, ಆ ವಿಡಿಯೋಗಳನ್ನು ಕೂಡ ನಾನು ಹಾಕಿದ್ದೀನಿ. ನೀವು ಕೂಡ ನಮ್ಮ ಚಾನಲ್ಗೆ ಭೇಟಿ ಮಾಡಿ ಆ ವಿಡಿಯೋ ಎಲ್ಲ ಕೂಡ ನೋಡ್ಕೋಬೋದು. ನೋಡಿ ನಾನಿವತ್ತು ಮಾಡಿದ್ದೆ ರವೆ ಇಡ್ಲಿ ಮಾಡಿದ್ದೆ. ನನ್ನ ಮಗನಿಗೋಸ್ಕರ ಸಣ್ಣದ ಒಂದು ಬೌಲಲ್ಲಿ ನಾನು ಸಣ್ಣ ಇಡ್ಲಿ ಮಾಡಿದ್ದೆ, ಅವ್ನಿಗೆ ತುಂಬ ಇಷ್ಟ ಅಂತ. ನಾನು ಈ ರೀತಿ ಸ್ವಲ್ಪ ಮಾಡೋದಂದರೆ ಸ್ಪೆಷಲ್ಲಾಗಿ ಏನಾರ ಮಾಡ್ತೀನಿ ಅಂದರೆ ಇದನ್ನು ಸ್ವಲ್ಪ ಸಂಡೇ ಟೈಮಲ್ಲೇ ಮಾಡ್ತೇನೆ. ಯಾಕಂದರೆ ಸ್ವಲ್ಪ ಟೈಮ್ ಇರುತ್ತೆ. ಬೇರೆ ಟೈಮಲ್ಲಾದರೆ ಸ್ಕೂಲಿಗೆ ಹೋಗೋದು ಮತ್ತು ಆಫೀಸ್ಗೆ ಹೋಗೋದು ಟೆನ್ಷನ್ ಜಾಸ್ತಿ ಇರುತ್ತೆ. ಅದರಿಂದ ಈ ರೀತಿಯಾಗಿ ನಂಗೆ ಬೇಕಾದ ಅಡುಗೆಗಳನ್ನು ಸಂಡೇ ಮಾಡ್ಕೊಂಡು ತಿನ್ಬೋದಲ್ಲ. ನೋಡಿ ಈ ರೀತಿಯಾಗಿ ಇಡ್ಲಿಗಳನ್ನು ಸಣ್ಣ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೂ ಅವನು ಜಾಸ್ತಿ ಇಷ್ಟಪಡೋದಂದರೆ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಇಷ್ಟ ಅವನಿಗೆ. ತೆಳು ಬೆಲ್ಲ, ಜೋನಿ ಬೆಲ್ಲ ಏನಂತೀವಿ, ಆ ಬೆಲ್ಲ ತುಂಬ ಇಷ್ಟ. ನಾನಿಲ್ಲಿ ಅವನಿಗೋಸ್ಕರ ಅವ್ನು ಕೇಳಿರುವಂಥ ಸ್ಪೆಷಲ್ ಆಲ್ಮೋಸ್ಟ್ ಮಾಡಿಕೊಡ್ತಾ ಇರ್ತೀನಿ. ಇಲ್ಲಿ ನೋಡಿ ಸಾಂಬಾರು ಕೂಡ ನಾನು ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ಅವನಿಗೆ ಕೂಡ ನಾನು ಟೇಸ್ಟ್ ಮಾಡಿ ಹೇಳು ನನಗೆ ಹೇಗಾಗಿದೆ ಅಂತ. ಫಸ್ಟ್ ಯಾಕಂದರೆ ನಾನು ಟೇಸ್ಟ್ ಮಾಡಿ ಹೇಳೋದೇ ಅವನು ನನಗೆ ಹೇಗಾಗಿದೆ, ಯಾಕಂದರೆ ಫಸ್ಟ್ ಪ್ರಿಪೇರ್ನೆಸ್ ಅವನಿಗೆ ಅಲ್ವ ಮನೇಲಿ. ಅದರಿಂದ ನೋಡಿ ಇವಾಗ ಬಿಸಿ ಇದೆ, ಸ್ವಲ್ಪ ಬಿಸಿ ಇದೆ ಅಮ್ಮ ಅಂದ. ಆದರೂ ನಿಧಾನವಾಗಿ ಟೇಸ್ಟ್ ಮಾಡಿ ಹೇಳು ಅಂದೆ. ಅವನು ತುಂಬ ಚೆನ್ನಾಗಿದೆ ಅಂತ ಹೇಳಿದ. ನಾನು ಕೂಡ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ತುಂಬ ರುಚಿಯಾಗಿ ಬಂದಿದೆ. ನೀವು ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ಕೋಬೋದು. ನಮ್ಮ ಚಾನಲ್ ನೋಡ್ತಿದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ನೋಡಿ ಟೇಸ್ಟ್ ಮಾಡಿದೆ, ನಿಜವಾಗ್ಲೂ ತುಂಬ ರುಚಿಯಾಗಿ ಬಂದಿದೆ. ನೀವು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ತಿನ್ಕೋಬೋದು. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್.